ನೋಡ್ತೀವಿ ನೋಡ್ತೀವಿ ಸರ್. ಏನು ಹೇಳ್ತೀರಾ ಯಾವತ್ತಿದ್ರೂ ಅವ್ರ ಫ್ಯಾನ್ ಸರ್ ನಾವು. ಫ್ಯಾನ್ಸಾ ಸರ್ ನೀವು? ಹೌದೌದು ಸಿನಿಮಾ ಗೆಲ್ಲಿಸ್ತೀರಾ ಹಂಗಾದ್ರೆ? ಸರಿ ಸರ್, ಜಯಿಸ್ತೀರಾ? ಜಯಿಸ್ತೀವಿ 100%. ಓಕೆ. ಏನು ಹೇಳ್ತಾರೆ ನಿಮ್ಮ ಅಭಿಮಾನಿಗೆಲ್ಲ? ಅಭಿಮಾನಿಗಳು ಎಲ್ಲರೂ ನೋಡ್ತಾರೆ, ಯಾರು ಕೈ ಬಿಡಲ್ಲ, ಎಲ್ಲೂ ನೋಡೇ ನೋಡ್ತಾರೆ. ಜೈಲಲ್ಲಿದ್ದಾರೆ ಏನಾದ್ರೂ ಅಭಿಮಾನಿನೇ ಸರ್, ಅವ್ರ ಅಭಿಮಾನಿ ನೋಡ್ತೀರಿ 100% ನೋಡ್ತೀವಿ. ಬಸ್ ಶೋ ನೋಡ್ತೀವಿ. ಹೌದು, ಡೆವಿಲ್ ಹೌದು. ಏನು ಹೇಳ್ತೀರಾ? ಪರವಾಗಿಲ್ಲ, ಚೆನ್ನಾಗಿರುತ್ತೆ. ಬಟ್ ಅಂದರೆ ಫ್ಯಾನ್ಸ್ ಬೇಸಲ್ಲಿ ಒಬ್ಬೊಬ್ರಿಗೆ ಒಂಥರ ಮೈಂಡ್ ಇದೆಯಲ್ಲ. ಸೊ ಇವಾಗ ಪ್ರೆಸೆಂಟ್ ನಡೀತಾರೆ ಸಿಚುವೇಶನ್ ಪ್ರಕಾರ, ಅದಕ್ಕೋಸ್ಕರ ನಾವು ನೋಡಬೇಕು, ವೆಯ್ಟ್ ಮಾಡ್ತಾಯಿದ್ವಿ. ಬಟ್ ಯಾರು ಏನು ಅನ್ಕೋತಾರೋ ಗೊತ್ತಿಲ್ಲ. ನಾವು ಫ್ಯಾನ್ಸ್ ಆಗಿ, ಅಂದರೆ ಕನ್ನಡ ಸಿನಿಮಾ ಅಲ್ಲ, ಸೊ ನಾವು ಯಶ್ ಫ್ಯಾನು, ಅಂದರೆ ನಾವು ಯಶ್ ಫ್ಯಾನ್ ನಾರ್ಮಲ್ ಆಗಿರೋದು. ಸೊ ಅದಕ್ಕೆ ನೋಡೋಣ, ಅವ್ರದ್ದು ಸಿನಿಮಾ ಚೆನ್ನಾಗಿರುತ್ತೆ. ಬಟ್ ಈಗ ಅವ್ರು ಜೈಲಲ್ಲಿ ಇದ್ದಾರೆ ಅಂದ್ಬಿಟ್ಟು ಫ್ಯಾನ್ಸ್ ಯಾವ ಥರ ಅಂದರೆ ಬೇಕಾದ್ರೆ ಮಾತಾಡಿರ್ತಾರೆ. ಸೊ ನ್ಯೂಸ್ ಯಾವ ಥರ ಆದರೂ ಮಾತಾಡಲಿ, ಪೀಪಲ್ಸ್ ಅವ್ರ ಸೇರಿ ಯಾವ ಥರ ಆದರೂ ನಮ್ಮ ಕನ್ನಡ ಸಿನಿಮಾ ನಾವು ಬೆಳೆಸಲೇಬೇಕು. ಸೊ ಅದಕ್ಕೆ ನೋಡಬೇಕು ಅಂತ ವೆಯ್ಟ್ ಮಾಡ್ತೇವೆ. ನಮಗೂ ಎಕ್ಸಾಮ್ ಇದೆ, ಇವಾಗ ಸೆಕೆಂಡಿಂದ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ. ಸೊ ನೋಡಬೇಕು, ಅದೇ ನಾವು ಟ್ರೈ ಮಾಡಿ ನೋಡ್ತೀವಿ, ಕನ್ನಡ ಸಿನಿಮಾನ ಬೆಳೆಸ್ಕೊಡ್ತೀವಿ, ಚೆನ್ನಾಗಿರುತ್ತೆ. ಅದಕ್ಕೆ ಬೆಳೆಸೋಣ. ಏನು ಹೇಳ್ತಾರೆ ಡಿ ಬಾಸ್ ಬಗ್ಗೆ? ಡಿ ಬಾಸ್ ಬಗ್ಗೆ ಇದ್ದೇ ಇದೆ, ಬಟ್ ಬ್ಯಾಡ್ ಕಮೆಂಟ್ಸ್ ಅಂತೂ ಬರ್ತಾ ಇರುತ್ತಲ್ವ. ಸೊ ಅದಕ್ಕೆಲ್ಲ ಅದಕ್ಕೆಲ್ಲ ತಲೆ ಕೆಡಿಸ್ಕೊಳಕ್ಕಾಗಲ್ಲ, ಏನು ಮಾಡೋಕ್ಕಾಗುತ್ತೆ, ಎಲ್ಲ ಲೈಫಲ್ಲಿ ಇದ್ದೇ ಇರುತ್ತಲ್ವ. ಇವಾಗ ಎಲ್ಲ ಫ್ಯಾನ್ಸ್ ಇಲ್ಲ, ಎಲ್ಲ ಹೀರೋಸ್ ಏನೋ ಮಿಸ್ಟೇಕ್ ಮಾಡಿರ್ತಾರೆ. ಸೊ ಅದು ಒಂದು ಮಿಸ್ಟೇಕ್ ಆಗಿದೆ. ಬಟ್ ಔಟ್ಸೈಡ್ ಬಂದು ಆರೋಪ ತೊಗೊಂಡಿದ್ದಾರೆ, ಇನ್ನೇನು ಮಾಡೋಕ್ಕಾಗಲ್ಲ. ಬಟ್ ಅದು ಪ್ರೂವ್ ಆಗಿದೆ ಅಲ್ವಾ, ಬಟ್ ಏನೂ ಮಾಡೋಕ್ಕಾಗಲ್ಲ. ಬಟ್ ಅವ್ರಿಗಿರೋ ಫ್ಯಾನ್ಸ್ ಬೇಸ್ ಪ್ರಕಾರ ಅದನ್ನು ಯಾರಿಗೆ ಎಷ್ಟೇ ಫ್ಯಾನ್ಸ್ಗೆ ಇಲ್ಲ ನಿಮ್ಮ ಬಾಸ್ ಈ ಥರ, ನಿಮ್ಮ ಬಾಸ್ ಇದೇ ಥರ ತಪ್ಪು ಮಾಡಿರೋದು ಯಾರೂ ಒಪ್ಕೊಳಕ್ಕೆ ರೆಡಿ ಇಲ್ಲ. ನಾವು ಒಪ್ಕೊಳಕ್ಕೆ ರೆಡಿ ಇಲ್ಲ. ಬಟ್ ನಾವಂದರೆ ಯಶ್ ಫ್ಯಾನ್ ಅಂತ ಅಂದರೆ ಹೀರೋಗಳಿಗೆ ಸಪ್ರೇಟ್ ಮಾಡ್ತೀವಿ. ಇವಾಗ ನಾವು ಯಶ್ ಫ್ಯಾನ್ ಆಗಿದ್ದು ದರ್ಶನ್ ಫ್ಯಾನ್ ಈ ಥರ ದರ್ಶನ್ ಮಾಡಿದ್ದಾರೆ ಅಂದರೆ ಅವ್ರ ಫ್ಯಾನ್ಸ್ಗೆ ಒಂದು ಸ್ವಲ್ಪ ಹೀಯಾಳಿಸ್ತೀವಿ. ಸೊ ಇವಾಗ ಸಿನಿಮಾ ಅಂತ ಬಂದಬೇಕಾದ್ರೆ, ಕನ್ನಡ ಸಿನಿಮಾ ಅಂತ ಬರ್ಬೇಕಾದ್ರೆ, ಸೊ ನಾವು ಅಕ್ಸೆಪ್ಟ್ ಮಾಡಲೇಬೇಕು, ಕನ್ನಡ ಸಿನಿಮಾನ ಬೆಳೆಸ್ಕೊಡ್ಲೇಬೇಕು ಆ ಥರ. ಮತ್ತು ನೀವು ನೋಡ್ತೀರಾ, ಟ್ರೈಲರ್ ರಿಲೀಸ್ ಆಗ್ತಿದೆಯಲ್ಲ? ಹೌದು, ಬಟ್ ಈಗ 5th ಟ್ರೈಲರ್ ರಿಲೀಸ್ ಆಗ್ತಿದೆ. ಸೊ ಇವಾಗ ನೋಡ್ಕೋಬೇಕು. ನಾವು ಇವಾಗ ಪಿ ಜಿಯಿಂದ ಬರ್ತಾಯಿದ್ವಿ, ಎಕ್ಸಾಮ್ ಬರೀದೆ, ಸೆಕೆಂಡಿಂದ ಎಕ್ಸಾಮ್ ಇದೆ. ಸೊ ನಾವು ನೋಡೋಣ ಯಾವ ಥರ ಇರುತ್ತೆ. ಅಟ್ಲೀಸ್ಟ್ ಅವ್ರು ಜೈಲಲ್ಲಿದ್ದರು, ಅಟ್ಲೀಸ್ಟ್ ಮೂವಿ ಆದರೂ ಚೆನ್ನಾಗಿ ಬರಲಿ, ನೋಡೋಣ. ಕನ್ನಡ ಸಿನಿಮಾ ಅಂತ ಒಂದು ಸ್ವಲ್ಪ ಎಕ್ಸ್ಪ್ಲೋರ್ ಮಾಡೋಕ್ಕಷ್ಟೇ. ಬಟ್ ಬಿಟ್ಟರೆ ಹೀರೋ ಅಂತ ಅದನ್ನೆಲ್ಲ ನೋಡೋಕ್ಕಾಗಲ್ಲ. ಬಟ್ ಕನ್ನಡ ಸಿನಿಮಾನ ತೊಗೊಂಡೋಗ್ಬೇಕು, ಅದಕ್ಕೆ ತೊಗೊಂಡೋಗ ನೋಡ್ತೀವಿ. ಏನು ಹೇಳೋದು, ಅಲ್ಲ ನಮಗೆ ಇಷ್ಟ, ದರ್ಶನ್ ಅಂದರೆ ಇಷ್ಟ. ಫ್ಯಾನೇ ಆದರೆ ಸಿನಿಮಾಗಳೆಲ್ಲ ತುಂಬ ಇಷ್ಟ. ದರ್ಶನ್ ಅಂದ್ರೂ ಇಷ್ಟ. ಏನೋ ಇನ್ಸಿಡೆಂಟ್ ಆಗಿರೋದ್ರಿಂದ ಏನು ದರ್ಶನ ದೂಷಿಸೋಕೆ ಹೋಗಲ್ಲ, ಆ ಥರ ಮಸ್ಟ್ ಇನ್ಸಿಡೆಂಟ್ ಆಗಿದ್ದಾವೆ. ಸಿನಿಮಾ ನೋಡ್ತೀವಿ, ದರ್ಶನ್ ಅಂದಲ್ಲ, ಎಲ್ಲ ಸಿನಿಮಾ ನೋಡ್ತೀವಿ, ಚೆನ್ನಾಗಿರೋ ಸಿನಿಮಾ. ಓಕೆನಾ? ಅಷ್ಟಲ್ಲಿ ಗೆಲ್ಲಿಸ್ತೀರಾ? ಅದು ಸಿನಿಮಾ ಚೆನ್ನಾಗಿದ್ರೆ ಗೆದ್ದೇ ಗೆಲ್ಲುತ್ತೆ. ಜೈಲಲ್ಲಿದ್ದಾರೆ ಆರೋಪ, ಕೊಲೆ ಆರೋಪದ ಮೇಲೆ. ಹಾಂ, ಅದು ಅವ್ರ ಕಾನೂನಿಗೆ ಸಂಬಂಧಪಟ್ಟದ್ದು, ನಮಗೆಲ್ಲ. ಡೆವಿಲ್ ಚಿತ್ರ ರಿಲೀಸ್ ಆಗ್ತದೆ, ದರ್ಶನ್ ನೋಡ್ತೀರಾ? ಹಾಂ, ನೋಡ್ತೀವಿ. ಅಭಿಮಾನಿ ಹೌದು, ಏನು ಹೇಳ್ತೀರಾ? ತುಂಬ ಸಂತೋಷ ಆಗುತ್ತೆ. ನೋಡೋಣ ಅಂತಲೇ ವೆಯ್ಟ್ ಮಾಡ್ತಾಯಿದ್ದೀವಿ. ಜೈಲಲ್ಲಿದ್ದಾರೆ ಆರೋಪ, ಅದೇನು ಪ್ರಾಬ್ಲಮ್ ಇಲ್ಲ. ಮನುಷ್ಯಗಿಲ್ಲದೆ ಮರಕ್ಕೆ ಬರೋಲ್ಲ ಕಷ್ಟ, ಮನುಷ್ಯಗೆ ಬಂದಿದೆ. ನಾಳೆ ಒಂದು ದಿವಸ ಒಳ್ಳೇದಾಗುತ್ತೆ. ನೋಡ್ತೀರಾ? ಗೆಲ್ಲಿಸ್ತೀರಾ? ಹಾಂ, ಗೆಲ್ಲಿಸ್ತೀವಿ. ಸಿನಿಮಾ ರಿಲೀಸ್ ಆಗ್ತದೆ, ನೋಡ್ತೀರಾ? ಹಾಂ, ಇಲ್ಲ ನೋಡಲ್ಲ, ಯಾಕೆ? ಇಂಟ್ರೆಸ್ಟ್ ಇಲ್ಲ, ಮೂವಿ ಮೇಲೆ ಇಂಟ್ರೆಸ್ಟ್ ಇಲ್ಲ. ಇಂಟ್ರೆಸ್ಟ್ ಇಲ್ಲ? ನೀವು ದರ್ಶನ್ ಗೊತ್ತು, ಬಟ್ ಮೂವಿಗಳಿಗೆಲ್ಲ ಹೋಗಲ್ಲ ನಾವು. ನಾವು ಫ್ಯಾನೇ ಸರ್. ಹೇಳಿ ಸರ್. ಗೆಲ್ಲಿಸ್ತೀರಾ? ಹಾಂ, ಗೆಲ್ಲಿಸ್ತೀವಿ. ಬರ್ತಾರೆ ಸರ್, ಇಷ್ಟಲ್ಲೇ ಬರ್ತಾರೆ ನೋಡಿ. ಓಕೆ. ಆರೋಪದಲ್ಲಿ ಒಳಗಿದ್ದಾರೆ? ಇಲ್ಲ ಸರ್, ಏನು ಮಾಡಿಲ್ಲ. ಓಕೆ, ಎಲ್ಲ ಇದು ಮಾಡಿದ್ದಾರೆ. ಓಕೆ, ಬಂದೇ ಬರ್ತಾರೆ ವಾಪಸ್. ಗೆಲ್ಲಿಸ್ತೀವಿ ಸರ್. 100 days ಹೊಡುತ್ತೆ, ಅಭಿಮಾನಿಗಳೇ ಗೆಲ್ಲಿಸ್ತೀವಿ. ನಮಗೆ ನೋಡೋಕ್ಕೆ ಟೈಮ್ ಇರಲ್ಲ, ಚೆನ್ನಾಗಿ ಓಡಲಿ ಫಿಲಮ್ ಅಷ್ಟೇ. ಒಳ್ಳೆ ಮನಸ್ಸ, ಏನೋ ಒಂದು ಸಿಕ್ಕಾಕೊಂಡಿದ್ದಾರೆ ಅಷ್ಟೇ. ನಮಗೆ ಟೈಮ್ ಇರಲ್ಲ, ನಾವೆಲ್ಲ ತುಂಬ ಲಾಂಗ್ ಓಡ್ತಾ ಇದ್ದೀವಿ. ನಾವು ಇಲ್ಲಿ ಇರಲ್ಲ, ಹೈದ್ರಾಬಾದು, ನಾವೆಲ್ಲ ಮಡಿಕೇರಿ. ಟೈಮ್ ಇದ್ರೆ ನೋಡ್ತೀವಿ. ನೋಡ್ತೀರಾ ದರ್ಶನ ನೋಡ್ತೀವಿ ಸರ್, ನೋಡಲೇಬೇಕಲ್ಲ ಸರ್. ಇಲ್ಲ ಆರೋಪ ಏನೇ ಇರಲಿ, ನಾವು ನಮ್ಮ ಕನ್ನಡ ಅಭಿಮಾನಿಗಳಾಗಿ ನಾವು ಸಿನಿಮಾ ನೋಡ್ತೀವಿ ಸರ್, ಗೆಲ್ಲಿಸ್ತೀವಿ ಖಂಡಿತವಾಗಿ. ಅಭಿಮಾನಿಯಾಗಿ ಖಂಡಿತ ಗೆಲ್ಲಿಸ್ತೀವಿ ಸರ್. ಥ್ಯಾಂಕ್ ಯು ಸರ್. ಅವ್ರೇನು ಜೀವನದಲ್ಲಿ ತಪ್ಪಾಡಿದ್ದಾರೆ, ಎಲ್ಲ ಜೀವನದಲ್ಲಿ ತಪ್ಪು ಮಾಡ್ತಾರೆ. ಫಿಲಮ್ ಬರುತ್ತೆ 11ಕ್ಕೆ, ನೋಡೋಣ. ಫಿಲಮ್ ಚೆನ್ನಾಗಿರುತ್ತೆ, ನೋಡೋಣ. 100 ಒಳ್ಳೆ ಅವ್ರು ಜೈಲಿನ ಬರಲಿ, ಒಳ್ಳೇದಾಗಲಿ. ಡೆವಿಲ್ ನೋಡ್ತೀವಿ, ಅಭಿಮಾನಿಯಾಗಿ ನೋಡ್ತೀವಿ. ಚೆನ್ನಾಗಾಯ್ತು. ನಮ್ಮ ಬಾಸ್ ಫಿಲಮ್ ನೋಡಿದಾಗಲೇ ಇರೋಕ್ಕಾಗ್ತೈತೆ. ಇದ್ರೇನು ನೋಡೋಕ್ಕೆ ನಾವು ನೋಡ್ಬೋದು, ನಾವು ನೋಡ್ತೀವಿ. ಹೌದು, ಗೆಲ್ಲಿಸ್ತೀವಿ. ನಮ್ಮ ಬಾಸ್ ಫಿಲಮ್ ನೋಡ್ತೀವಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.